ರಷ್ಯಾ ಈ ಆಯುಧಗಳನ್ನು ಪ್ರಪಂಚದ ಇತರೆ ದೇಶಗಳಿಗೆ ಯಾಕೆ ಮಾರಾಟ ಮಾಡೋದಿಲ್ಲ? ಗಲ್ಫಲ್ಲಿ ನಡೀತಾ ಇರೋ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಪ್ರವೇಶಿಸ್ತಾರೆ. ನೀವು ಇಸ್ರೇಲ್ಗೆ ಬೆಂಬಲ ನೀಡಿದ್ರೆ ರಷ್ಯಾ ಇರಾನ್ಗೆ ರಕ್ಷಣಾ ಕವಚವಾಗಿ ನಿಲ್ಲುತ್ತೆ, ವರ್ಲ್ಡ್ ಮ್ಯಾಪ್ ನಿಂದ ಇಸ್ರೇಲ್ನ ಅಳಿಸಿ ಹಾಕ್ತೇವೆ ಅಂತ ಅಮೆರಿಕಾಗೆ ಆವಾಜ್ ಹಾಕ್ತಾರೆ. ಆದ್ರೆ ಪ್ರಪಂಚದಲ್ಲೇ ಅತ್ಯಂತ ಪವರ್ಫುಲ್ ದೇಶವಾದ ಅಮೆರಿಕಾಗೆ ಪುತಿನ್ ಅವರು ಇಷ್ಟೊಂದು ಓಪನ್ ಆಗಿ ವಾರ್ನಿಂಗ್ ಹೇಗೆ ಕೊಡ್ತಾರೆ? ಇದರ ಹಿಂದೆ ರಷ್ಯಾದ ಸೈನಿಕ ಶಕ್ತಿ ಅಡಗಿದೆ. ಅವರ ಆಯುಧಗಳ ಸಂಗ್ರಹಣೆ ಪ್ರಪಂಚವನ್ನ ನಡುಗಿಸುತ್ತೆ. ಪ್ರಪಂಚದಲ್ಲೇ ಮೋಸ್ಟ್ ಪವರ್ಫುಲ್ ಆದ ಅಣು ಬಾಂಬ್, ಸಮುದ್ರದಲ್ಲಿ ಸುನಾಮಿಯನ್ನ ಹುಟ್ಟಿಸುವ ನ್ಯೂಕ್ಲಿಯರ್ ಸಬ್ಮರೀನ್, ಕೆಲವೇ ದಿನಗಳಲ್ಲಿ ವಿಶ್ವವನ್ನೇ ನಾಶ ಮಾಡಬಲ್ಲ ರಷ್ಯಾದ ವಿಧ್ವಂಸಕ ಆಯುಧಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಿಕೊಳ್ಳೋಣ. ನಂಬರ್ 1, ಜಾರ್ ಅಟೋಮ್ ಬಾಂಬ್. ಇಂದು ಅಮೆರಿಕ, ಇಂಡಿಯಾ, ಜಪಾನ್, ಬ್ರಿಟನ್, ಇಸ್ರೇಲ್ ಹಾಗೂ ಜರ್ಮನಿಯಂತಹ ಮಿಲಿಟರಿ ಸೂಪರ್ ಪವರ್ ದೇಶಗಳ ಹತ್ರ ಅಣು ಬಾಂಬ್ ಇವೆ. ಆದ್ರೆ ರಷ್ಯಾದ ಈ ಅಣು ಬಾಂಬ್ ಹೆಸರನ್ನ ಕೇಳಿದ್ರೆ ಇಡೀ ಪ್ರಪಂಚವೇ ನಡುಗುತ್ತೆ. ಯಾಕಂದ್ರೆ ಇದು ತುಂಬಾನೇ ಪವರ್ಫುಲ್. ಇದು ಒಂದು ದೊಡ್ಡ ಮಹಾನಗರವನ್ನೇ ಒಂದೇ ಕ್ಷಣದಲ್ಲಿ ನಾಶ ಮಾಡಬಲ್ಲದು. ಇದಕ್ಕಾಗಿ ಇದನ್ನ ಅಣು ಬಾಂಬ್ಗಳ ರಾಜ ಅಂತ ಕರೀತಾರೆ. ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ಗಳ ನಡುವೆ ಯುದ್ಧಗಳು ಸಂಭವಿಸಿರುವಾಗ ವಿಜ್ಞಾನಿಗಳು 1961ರಲ್ಲಿ ಈ ಬಾಂಬ್ ನ ತಯಾರಿಸ್ತಾರೆ. ಈ ಬಾರಿ ಅಣು ಬಾಂಬ್ ನ ಸಾಮರ್ಥ್ಯ 100 ಮೆಗಾಟನ್ಗಳಿಗೆ ಸಮಾನ. 1961 ಅಕ್ಟೋಬರ್ ತಿಂಗಳಲ್ಲಿ ಈ ಅಣು ಬಾಂಬ್ ನ ಪರೀಕ್ಷಿಸಲು ಒಂದು ಪ್ರಣಾಳಿಕೆಯನ್ನ ಏರ್ಪಡಿಸಿದಾಗ ಸೋವಿಯತ್ ಯೂನಿಯನ್ ಅದರ ಶಕ್ತಿಯನ್ನ ಕಂಡು ನಿಬ್ಬೆರಗಾಗುತ್ತೆ. ಅವರು ಪರೀಕ್ಷಿಸುತ್ತಿದ್ದ ಬಾಂಬ್ ನ ಸಾಮರ್ಥ್ಯವನ್ನ 100 ಮೆಗಾಟನ್ ನಿಂದ 50 ಮೆಗಾಟನ್ಗೆ ಕಡಿತಗೊಳಿಸ್ತಾರೆ. ಆದ್ರೆ ಇಂದಿಗೂ ಕೂಡ ಅದು ಅಣು ಬಾಂಬ್ ಗಿಂತ 3800 ಪಟ್ಟಷ್ಟು ಹೆಚ್ಚು ಶಕ್ತಿಯುತವಾಗಿರುತ್ತೆ. ನಂತರ ಹಿರೋಶಿಮಾ ಮೇಲೆ ಅಮೆರಿಕ ಮುಖಾಂತರ 1961 ಅಕ್ಟೋಬರ್ 30ರಂದು ಸೋವಿಯತ್ ಯೂನಿಯನ್ ಇದನ್ನ ಮಿತ್ಯುಶಿಕಾ ಬೇ ಅನ್ನೋ ದ್ವೀಪದಲ್ಲಿ ಬಿಸಾಡುತ್ತೆ. ಇದರಿಂದ ಈ ಬಾಂಬ್ ಗಾಳಿಯಲ್ಲಿ 4 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ ಸ್ಫೋಟಗೊಳ್ಳುತ್ತೆ. ಆದ್ರೆ ಅದು ಭೂಮಿ ಮೇಲೆ ಸ್ಫೋಟಗೊಂಡಿದ್ರೆ ರಿಕ್ಟರ್ ಸ್ಕೇಲ್ ಅಲ್ಲಿ ಅದರ ತೀವ್ರತೆ 8.1ರಷ್ಟು ಇರ್ತಿತ್ತು. ಇದರಿಂದ ಇಡೀ ಭೂಮಿನೇ ಕಂಪಿಸುತ್ತೆ. ಇದು ಯಾವ ರೀತಿ ಧ್ವಂಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಾದ್ರೆ, ಈ ಅಣು ಬಾಂಬ್ ಸ್ಫೋಟಗೊಂಡಾಗ ಆಕಾಶದಲ್ಲಿ 60 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ ನಾಯಿ ಕೊಡೆಯಂತೆ ಮೋಡಗಳು ಹುಟ್ಕೊಳ್ತವೆ. ಈ ಸ್ಫೋಟಗೊಳ್ಳುವ ಕಾಂತಿಯನ್ನ 100 ಕಿಲೋಮೀಟರ್ ಅಷ್ಟು ದೂರದಿಂದ ನೋಡಬಹುದು. ಈ ಸ್ಫೋಟ ತುಂಬಾನೇ ಅಪಾಯಕರವಾದದ್ದು. ಅದರ ಬಿಸಿಗೆ ಸುಮಾರು 800 ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಗರಗಳಲ್ಲಿರುವ ಮನೆಗಳ ಗಾಜಿನ ಕಿಟಕಿಗಳು ಕೂಡ ಒಡೆದು ಹೋಗ್ತವೆ. ಇಂದಿಗೂ ಕೂಡ ರಷ್ಯಾ ಹತ್ರ ಜಾರ್ ಅಣು ಬಾಂಬ್ಗಳು ಇವೆ. ಇದನ್ನ ರಷ್ಯಾ ತಮ್ಮ ಅತಿ ದೊಡ್ಡ ಶಕ್ತಿಯಂತೆ ಕಾಪಾಡಿಕೊಳ್ಳುತ್ತೆ. ನಂಬರ್ 2, BM-21 ಗ್ರೆನೇಡ್ ಮಿಸೈಲ್ ಲಾಂಚರ್. ಈ ಕ್ಷಿಪಣಿ ಲಾಂಚರ್ ನ 70ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಕಂಡು ಹಿಡಿಯುತ್ತೆ. ಇದನ್ನ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸೋದನ್ನ ಪ್ರಪಂಚ ನೋಡುತ್ತೆ. ಯುದ್ಧ ಟ್ಯಾಂಕರ್ ಮೇಲೆ ಜೋಡಿಸಿರುವ ಈ ಮಿಸೈಲ್ ಲಾಂಚರ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗಡೆನೆ ಅನೇಕ ಕ್ಷಿಪಣಿಗಳನ್ನ ನಾಶ ಮಾಡಿರುತ್ತೆ. ಶತ್ರುಗಳು ತಮ್ಮ ಸ್ಥಾನದಿಂದ ಕದಲಲು ಕೂಡ ಅವಕಾಶ ಕೊಡೋದಿಲ್ಲ. ಇದರ ಶೂಟಿಂಗ್ ಸ್ಪೀಡ್ AK-47 ಬಂದೂಕಿನಿಂದ ಹೊರಡುವ ಗಿಂತಲೂ ತುಂಬಾನೇ ವೇಗವಾಗಿರುತ್ತೆ. ಇದು ಕೆಲವೇ ಸೆಕೆಂಡುಗಳಲ್ಲಿ 50 ಕಿಲೋಮೀಟರ್ ಅಷ್ಟು ದೂರದವರೆಗೂ ಹೋಗುತ್ತೆ. ರಷ್ಯಾ ಹತ್ರ ಇಂತಹ 8,000ಕ್ಕಿಂತ ಹೆಚ್ಚಿನ BM-21 ಕ್ಷಿಪಣಿ ಲಾಂಚರ್ಗಳಿವೆ. 3,20,000 ಕ್ಷಿಪಣಿಗಳನ್ನ ಪ್ರಯೋಗಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿವೆ. ಅದನ್ನು ಒಂದೇ ಕ್ಷಣದಲ್ಲಿ ಮುಗಿದು ಹೋಗುತ್ತೆ. ನಂಬರ್ 3, ಕಿನ್ಜಾಕ್ ಹೈಪರ್ಸೋನಿಕ್ ಮಿಸೈಲ್. ರಷ್ಯಾದ ಅತ್ಯಂತ ವಿಧ್ವಂಸಕರವಾದ ಈ ಕ್ಷಿಪಣಿ ಗಂಟೆಗೆ 12,350 ಕಿಲೋಮೀಟರ್ ಅಷ್ಟು ವೇಗದಿಂದ ದಾಳಿ ಮಾಡುತ್ತೆ. ಅಂದ್ರೆ ಧ್ವನಿ ವೇಗಕ್ಕಿಂತಲೂ 11 ಪಟ್ಟು ಹೆಚ್ಚು. ಇದರಿಂದ ಇದನ್ನ ಪ್ರಪಂಚದಲ್ಲೇ ಅತ್ಯಂತ ವೇಗವಾದ ಹೈಪರ್ಸೋನಿಕ್ ಕ್ಷಿಪಣಿ ಅಂತ ಕರೀತಾರೆ. ಇದು ತನ್ನಿಂದ 2,000 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವ ಲಕ್ಷ್ಯದ ಮೇಲೆ ದಾಳಿ ಮಾಡುತ್ತೆ. ಕಿನ್ಜಾಕ್ ಕ್ಷಿಪಣಿ ಸ್ಫೋಟದಿಂದ ವಿಧ್ವಂಸವನ್ನೇ ಸೃಷ್ಟಿಸುತ್ತೆ. ಇಷ್ಟೇ ಅಲ್ಲದೆ ಹಿರೋಶಿಮಾ ಮೇಲೆ ಹಾಕಿದ ಅಣು ಬಾಂಬ್ ಗಿಂತಲೂ 33 ಪಟ್ಟು ಹೆಚ್ಚು ಶಕ್ತಿಯುಳ್ಳ 500 ಟನ್ ಅಷ್ಟು ಬಾಂಬ್ ಗಳನ್ನ ಕೂಡ ನಾಶ ಮಾಡುತ್ತೆ. ಈ ಕ್ಷಿಪಣಿಯನ್ನ ರಷ್ಯಾದ ರಕ್ಷಣಾ ಮಂಡಳಿಯ ಮಿಕೆನ್ MiG-31 ಯುದ್ಧ ವಿಮಾನಕ್ಕೆ ಜೋಡಿಸಿದ್ದಾರೆ. ಅದು ಶತ್ರು ಭೂಭಾಗದ ಮೇಲೆ ಅತ್ಯಂತ ವೇಗವಾಗಿ ಪ್ರವೇಶಿಸುತ್ತೆ. ಈ ಕ್ಷಿಪಣಿಯನ್ನ ಪ್ರಯೋಗಿಸಿ ಕ್ಷಣದಲ್ಲೇ ಮರಳಿ ಬರುತ್ತೆ. ಈ ಹೈಪರ್ಸೋನಿಕ್ ಕ್ಷಿಪಣಿಯಲ್ಲಿ ಸೆನ್ಸಾರ್ಸ್, ರಾಡಾರ್ಸ್ ಗಳಿರ್ತವೆ. ಇದು ಭೂಮಿಯಿಂದ ಹಿಡಿದು ಸಮುದ್ರದವರೆಗೂ ಎಲ್ಲಿ ಬೇಕಾದ್ರೂ ದಾಳಿ ಮಾಡಬಲ್ಲ ಅಸಾಮಾನ್ಯ ಶಕ್ತಿಯನ್ನ ಹೊಂದಿದೆ. ಈ ಕ್ಷಿಪಣಿಯನ್ನ ರಷ್ಯಾ ಕಳೆದ ವರ್ಷ ಉಕ್ರೇನ್ ಮೇಲೆ ಪ್ರಯೋಗಿಸುತ್ತೆ. ಅಂದ್ರೆ ಆಕಾಶದಿಂದ ಭೂಮಿ ಮೇಲೆ ದಾಳಿ ಮಾಡುತ್ತೆ. ರಷ್ಯಾ ಸೈನಿಕರು ಈ ಕ್ಷಿಪಣಿಯನ್ನ ಡ್ರ್ಯಾಗನ್ ಅಂತ ಕರೀತಾರೆ. 2018ರಲ್ಲಿ ರಷ್ಯಾ ಮೊಟ್ಟ ಮೊದಲ ಬಾರಿಗೆ ಈ ಕ್ಷಿಪಣಿಯನ್ನ ಪರೀಕ್ಷಿಸಿದಾಗ ಅದರ ವಿಡಿಯೋವನ್ನ ಇಡೀ ಪ್ರಪಂಚವೇ ಬೆರಗುಗಣ್ಣಿನಿಂದ ವೀಕ್ಷಿಸುತ್ತೆ.
ನಂಬರ್ 4 2S7 ಪಾಯಿಂಟ್. ನೀವು ಫಿರಂಗಿಗಳನ್ನ ಸಿನಿಮಾಗಳಲ್ಲಿ, ವಿಡಿಯೋ ಗೇಮ್ಗಳಲ್ಲಿ ನೋಡಿರ್ತೀರಾ, ಆದ್ರೆ ರಷ್ಯಾ ಬಳಿ ಇರುವ ಈ ನಿಜವಾದ ಫಿರಂಗಿಯನ್ನ ನೋಡಿದ್ರೆ ನೀವು ದಿಗ್ಭ್ರಾಂತಿಯಾಗ್ತೀರಾ. ಪ್ರಪಂಚದಲ್ಲೇ ಅತ್ಯಂತ ವಿಧ್ವಂಸಕ ಫಿರಂಗಿಯಾದ 2S7 ಪಾಯಿಂಟ್ ಬುಲೆಟ್ ಗಳನ್ನ ಹಾರಿಸೋದೊಂದೇ ಅಲ್ಲದೆ 37 ಕಿಲೋಮೀಟರ್ ಅಷ್ಟು ದೂರದವರೆಗೂ ಅಣು ಬಾಂಬ್ ಗಳನ್ನ ಸ್ಫೋಟಿಸುತ್ತೆ. ಇದಕ್ಕಾಗಿ ಈ ಫಿರಂಗಿಯನ್ನ ಸೋವಿಯತ್ ಅಣು ಫಿರಂಗಿ ಅಂತ ಕರೀತಾರೆ. ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಉಕ್ರೇನ್ ಅಲ್ಲಿನ ಕೀವ್ ನಗರದ ಸಮೀಪದಲ್ಲಿ ಪುಟಿನ್ ಈ ಫಿರಂಗಿಗಳನ್ನ ಇಳಿಸಿದಾಗ ನ್ಯಾಟೋ ಹಾಗೂ ಇತರ ದೇಶಗಳು ಕೂಡ ಈ ಯುದ್ಧದಿಂದ 2 ಹೆಜ್ಜೆಗಳನ್ನ ಹಿಂದೆ ಹಾಕ್ತವೆ. ಅಂದ್ರೆ ಇದರ ಪವರ್ ಏನು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸೋವಿಯತ್ ಯೂನಿಯನ್ ಈ ಫಿರಂಗಿಯನ್ನ 1975ರಲ್ಲಿ ಪ್ರಪಂಚಕ್ಕೆ ಪರಿಚಯಿಸುತ್ತೆ. ಇದನ್ನ 1979 ಹಾಗೂ 1989ರ ಮಧ್ಯಕಾಲದಲ್ಲಿ ನಡೆದ ಸೋವಿಯತ್ ಅಫ್ಘಾನ್ ಯುದ್ಧದಲ್ಲಿ ಮೊಟ್ಟಮೊದಲ ಬಾರಿಗೆ ಉಪಯೋಗಿಸುತ್ತಾರೆ. ಈ ಫಿರಂಗಿಯ ಪ್ರತ್ಯೇಕತೆ ಏನೆಂದ್ರೆ 7 ಸೈನಿಕರಿಂದ ಸ್ಕ್ವಾಡ್ ನ ಕೇವಲ 5 ನಿಮಿಷದಲ್ಲಿ ಸಿದ್ಧ ಮಾಡುತ್ತೆ. ಕೆಲವು ಮೂಲಗಳ ಪ್ರಕಾರ ಪ್ರಸ್ತುತ ರಷ್ಯಾದಲ್ಲಿ 1000ಕ್ಕಿಂತ ಹೆಚ್ಚಿನ 2S7 ಪಾಯಿಂಟ್ ಫಿರಂಗಿಗಳಿವೆ. ನಂಬರ್ 5 ಬೆಲ್ಗೊರೋಡ್ ನ್ಯೂಕ್ಲಿಯರ್ ಸಬ್ಮರೀನ್. ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ಫ್ಯಾಂಡ್ರೋಮ್ ಬೆಲ್ಗೊರೋಡ್ ವೆಪನ್ ನ ರಷ್ಯಾ ತನ್ನ ನೌಕಾದಳದಲ್ಲಿ ಸೇರಿಸಿಕೊಂಡಾಗ ಇಡೀ ಪ್ರಪಂಚಕ್ಕೇನೆ ಆತಂಕ ಹುಟ್ಟುಕೊಳ್ಳುತ್ತೆ. 640 ಅಡಿಗಳಷ್ಟು ಉದ್ದವಿರುವ ಅಣು ಬಾಂಬ್ ಗಳನ್ನ ತುಂಬಿಸಿ 6 ಟಾರ್ಕಡೋಗಳನ್ನ ಜೋಡಿಸಿರುವುದರಿಂದ ಅದರ ಸಾಮರ್ಥ್ಯವನ್ನ ಲೆಕ್ಕ ಹಾಕಬಹುದು. ಈ ಟಾರ್ಕಡೋಗಳು ತಮ್ಮೊಂದಿಗೆ 2 ಮೆಗಾಟನ್ ಅಷ್ಟು ಸ್ಫೋಟ ಪದಾರ್ಥಗಳನ್ನ ಹೊತ್ತೊಯ್ಯುತ್ತವೆ. ಇದರ ಸಾಮರ್ಥ್ಯ ಹಿರೋಶಿಮಾ ಮೇಲೆ ಸ್ಫೋಟಿಸಿದ ಅಣು ಬಾಂಬ್ ಗಿಂತಲೂ 130 ಪಟ್ಟಷ್ಟು ಹೆಚ್ಚು ತೀವ್ರವಾಗಿರುತ್ತೆ ಎಂದು ತಿಳಿದು ಬಂದಿದೆ. ಇದರ ತಯಾರಿ ಕೆಲಸವನ್ನ 1992ರಲ್ಲಿ ಪ್ರಾರಂಭಿಸುತ್ತಾರೆ. 22 ವರ್ಷಗಳ ನಂತರ 2019ರಲ್ಲಿ ಇದು ಸಿದ್ಧವಾಗುತ್ತೆ. ಇದಾದ ನಂತರ ರಷ್ಯನ್ ನೇವಿ ಅನೇಕ ಬಾರಿ ಪರೀಕ್ಷಿಸುತ್ತೆ. 2022ರಲ್ಲಿ ತನ್ನ ಸೈನಿಕ ನೌಕಾದಳದಲ್ಲಿ ಸೇರಿಸಿ ಸಮುದ್ರಕ್ಕೆ ಇಳಿಸುತ್ತೆ. ಇದರ ವೇಗ ಗಂಟೆಗೆ ಸರಿಸುಮಾರು 110 ಕಿಲೋಮೀಟರ್ ಅಷ್ಟಿರುತ್ತೆ. ಇದು ರಷ್ಯಾದ ಸಮುದ್ರ ಗಡಿಯನ್ನ ಯುದ್ಧಗಳಿಂದ, ಆಯುಧಗಳಿಂದ ಕಾಪಾಡೋದೊಂದೇ ಅಲ್ಲದೆ ಅದರ ಆಧುನಿಕ ತಂತ್ರಜ್ಞಾನದಿಂದ ಸಮುದ್ರದ ತಳಭಾಗವನ್ನ ಮ್ಯಾಪ್ ತಯಾರಿಸಿಕೊಳ್ಳುತ್ತೆ. ರೇಡಿಯೋ ಸುನಾಮಿನೇ ಸಂಭವಿಸುತ್ತೆ. ಇದು ಸಮುದ್ರದಲ್ಲಿ 360 ಅಡಿಗಳಷ್ಟು ಎತ್ತರದ ಅಲೆಗಳನ್ನ ಸೃಷ್ಟಿಸುತ್ತೆ. ಇವು ತೀರ ಪ್ರಾಂತದ ನಗರಗಳನ್ನ ಕ್ಷಣದಲ್ಲೇ ನಾಶ ಮಾಡ್ತವೆ. ಇಷ್ಟೇ ಅಲ್ಲದೆ ರಷ್ಯಾ ಹತ್ರ 110 ಸಬ್ಮೆರಿನ್ಸ್ ಇವೆ. ಅವುಗಳಲ್ಲಿ 12 ಸಬ್ಮೆರಿನ್ಸ್ ಅಣ್ವಸ್ತ್ರಗಳನ್ನ ಹೊಂದಿವೆ. ನಂಬರ್ 6 ರಷ್ಯನ್ T-14 ಆರ್ಮಟಾ ಟ್ಯಾಂಕ್. 2020ರಲ್ಲಿ ನಿರ್ಮಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಳಗೊಂಡ ರಷ್ಯನ್ ಸೇನೆಯ ಪ್ರಾಣಾಂತಕ ಯುದ್ಧ ಟ್ಯಾಂಕರ್ ಇದು ಸೈನಿಕರ ಸಹಾಯವಿಲ್ಲದೇನೆ ಶತ್ರುಗಳನ್ನ ಹುಡುಕಿ ಕೊಲ್ಲುತ್ತೆ. ಇದನ್ನ 2021ರಲ್ಲಿ ಪರೀಕ್ಷಿಸಿದಾಗ ರಷ್ಯಾ ಸೇನೆ ಇದನ್ನ ರಿಮೋಟ್ ಕಂಟ್ರೋಲ್ ರೂಮ್ ನಿಂದ ಆಪರೇಟ್ ಮಾಡುತ್ತೆ. ಈ ಟ್ಯಾಂಕ್ ಆ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೆ. ನಂತರ ರಷ್ಯನ್ ಸೇನೆ ಅದನ್ನ ರಷ್ಯಾ ಉಕ್ರೇನ್ ಯುದ್ಧ ಭೂಮಿಗೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ಅದು ಭಯಂಕರವಾದ ವಿಧ್ವಂಸವನ್ನೇ ಸೃಷ್ಟಿಸುತ್ತೆ. ಇದು ಫೈರ್ ಕಂಟ್ರೋಲ್ ಸಿಸ್ಟಮ್ ಹಾಗೂ ಡಿಜಿಟಲ್ ಕ್ಯಾಟಲಾಗ್ ನ ಹೊಂದಿದೆ. ಇದರಿಂದಾನೇ ಈ ಟ್ಯಾಂಕ್ ವಿಧ್ವಂಸಕವಾಗುತ್ತೆ. ಗಂಟೆಗೆ 80 ಕಿಲೋಮೀಟರ್ ಅಷ್ಟು ವೇಗವಾಗಿ ಪ್ರಯಾಣಿಸುವ ಈ ಟ್ಯಾಂಕ್ ನ ತೂಕ ಸರಿಸುಮಾರು 55 ಟನ್ ಅಷ್ಟಿರುತ್ತೆ. ಇದರಲ್ಲಿ 125 ಬೋರ್ ಫಿರಂಗಿಗಳನ್ನ ಅಳವಡಿಸಲಾಗಿರುತ್ತೆ. ಇವು ನಿಮಿಷಕ್ಕೆ 100ರಿಂದ 120 ರೌಂಡ್ ಗಳಂತೆ ಶೂಟ್ ಮಾಡ್ತವೆ. ಈ ಆಯುಧಗಳನ್ನ ರಷ್ಯಾ ಯಾವ ದೇಶಕ್ಕೂ ಮಾರಾಟ ಮಾಡೋದಿಲ್ಲ. ಈ ಆಯುಧಗಳನ್ನ ರಷ್ಯಾ ಯಾವ ದೇಶಕ್ಕೂ ಮಾರಾಟ ಮಾಡೋದಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.